ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಹೋಟೆಲ್ ಶೈಲಿಯಲ್ಲಿ ರುಚಿಯಾಗಿರುವಂತಹ ಆಲೂಗೆಡ್ಡೆ ಉಸ್ಲಿ ಮಾಡಿದ್ದೀನಿ. ಈ ಥರ ಆಲೂಗೆಡ್ಡೆ ಉಸ್ಲಿನ ಹೋಟೆಲ್ಗಳಲ್ಲಿ ಮಸಾಲೆ ದೋಸೆ ಜೊತೆ ಕೊಡ್ತಾರೆ ನೋಡಿ, ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ಅದೇ ಥರ ರುಚಿಯಲ್ಲಿ ಇವತ್ತು ನಾನು ಆಲೂಗೆಡ್ಡೆ ಉಸ್ಲಿ ಮಾಡಿದ್ದೀನಿ. ಮಾಮೂಲಿ ದೋಸೆ ಮಾಡಿದ್ದೀನಿ. ದೋಸೆ ಜೊತೆ ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ಮತ್ತು ರೊಟ್ಟಿ ಚಪಾತಿ ಜೊತೆ ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಈ ಆಲೂಗೆಡ್ಡೆ ಉಸ್ಲಿನ ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ನಾನಿಲ್ಲಿ 3/4 kg ಆಗೋಷ್ಟು ಆಲೂಗೆಡ್ಡೆ ತಗೊಂಡಿದ್ದೀನಿ. ನಿಮಗೆ ಆಲೂಗೆಡ್ಡೆ ಉಸ್ಲಿ ಎಷ್ಟು ಬೇಕೋ ಅಷ್ಟು ಆಲೂಗೆಡ್ಡೆನ ನೀವು ತಗೊಳ್ಳಿ. ಆ ಆಲೂಗೆಡ್ಡೆನ 4 ಭಾಗ ಮಾಡಿ ನಾನು ಸಿಪ್ಪೆ ಸಮೇತ ಅದನ್ನು ತೊಳೆಯೋದಕ್ಕೆ ಹಾಕ್ತಾ ಇದ್ದೀನಿ. ಆಲೂಗೆಡ್ಡೆ ಉಸ್ಲಿ ಮಾಡುವಾಗ ನಾವು ಯಾವುದೇ ಕಾರಣಕ್ಕೂ ಸಿಪ್ಪೆನ ತೆಗೆದು ಆಲೂಗೆಡ್ಡೆನ ಬೇಯಿಸಬಾರ್ದು. ಇದೇ ರೀತಿ ಸಿಪ್ಪೆ ಸಮೇತ ಕಟ್ ಮಾಡಿಬಿಟ್ಟು ಅದನ್ನು ತೊಳೆದು ಹಾಕಬೇಕು. ಇದರಲ್ಲಿ ಬೇಗ ಮಣ್ಣು ಬಿಡೋದಿಲ್ಲ. ಅದನ್ನು ಒಂದು 2ರಿಂದ 3 ಸರಿ ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನು ನಾವು ಬೇಯಿಸ್ಕೊಬೇಕು. ಇವಾಗ ಒಂದು ಸರಿ ತೊಳೆದಿದ್ದೀನಿ, ಅದಕ್ಕೆ ಮತ್ತೆ ನೀರು ಹಾಕಿ 2ನೇ ಸರಿ ತೊಳಿತಾ ಇದ್ದೀನಿ. ಸಿಪ್ಪೆನ ಯಾವುದೇ ಕಾರಣಕ್ಕೂ ತೆಗೆದು ಆಲೂಗೆಡ್ಡೆನ ಬೇಯಿಸಬೇಡಿ. ಇವಾಗ 3ನೇ ಸರಿ ತೊಳಿತಾ ಇದ್ದೀನಿ ನೋಡಿ. 2ನೇ ಸರಿ ತೊಳೆದಾಯಿತು. 3ನೇ ಸರಿ ತೊಳೆದು ಒಂದು ಕುಕ್ಕರ್ನಲ್ಲಿ ಹಾಕ್ತಾ ಇದ್ದೀನಿ. ಪಾತ್ರೆಯಲ್ಲಿ ಬೇಯಿಸಿದರೆ ಬೇಗ ಬೇಯೋದಿಲ್ಲ ಮತ್ತು ತುಂಬ ಲೇಟ್ ಆಗಿಬಿಡುತ್ತೆ. ಹಾಗಾಗಿ ಕುಕ್ಕರ್ನಲ್ಲಿ ಹಾಕ್ತಾ ಇದ್ದೀನಿ. ಆಲೂಗೆಡ್ಡೆ ಮುಳುಗೋವಷ್ಟು ನೀರು ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ದಪ್ಪುಪ್ಪನ್ನು ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು 2ರಿಂದ 3 ವಿಷಲ್ ತಗೊಳ್ತಾ ಇದ್ದೀನಿ. ಜಾಸ್ತಿ ವಿಷಲ್ ತಗೊಳ್ಳೋದೇನು ಬೇಡ, 3 ವಿಷಲ್ ತಗೊಂಡ್ರೆ ಸಾಕು. ಆಲೂಗೆಡ್ಡೆ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಆಲೂಗೆಡ್ಡೆ ಬೇಯೋ ಅಷ್ಟರಲ್ಲಿ ಇವಾಗ ನಾನು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದರಲ್ಲಿ ಒಂದು 4ರಿಂದ 5 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಉಸ್ಲಿಗೆ ಎಣ್ಣೆ ಜಾಸ್ತಿ ಇದ್ದರೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಇವಾಗ ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ. ಒಂದು 2 ಸ್ಪೂನು ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಒಂದು 4ರಿಂದ 5 ಹಸಿರು ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು ಮತ್ತು ಒಂದು 3ರಿಂದ 4 ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಉದ್ದುದ್ದವಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಇವಾಗ ಅವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಲೂಗೆಡ್ಡೆ ಉಸ್ಲಿನ ತಿನ್ನುವಾಗ ಸ್ವಲ್ಪ ಖಾರವಾಗಿದ್ದರೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಯಾವುದೇ ಕಾರಣಕ್ಕೂ ಅಚ್ಚ ಖಾರದ ಪುಡಿನ ಮಾತ್ರ ಹಾಕಬೇಡಿ. ನೀವು ಒಗ್ಗರಣೆ ಮಾಡ್ತಿರಲ್ಲ ಆವಾಗಲೇ ಒಂದು ಸ್ವಲ್ಪ ಜಾಸ್ತಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ಳಿ. ಅದರಲ್ಲೇ ಖಾರ ತುಂಬ ಚೆನ್ನಾಗಿ ಬಿಟ್ಬಿಡುತ್ತೆ. ಇವಾಗ ಚಿಕ್ಕ ಸ್ಪೂನಲ್ಲಿ ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಪುಡಿ ಉಪ್ಪು ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ. ಆಲೂಗೆಡ್ಡೆ ಬೇಯಿಸುವಾಗ ನಾನು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಹಾಗಾಗಿ ಒಗ್ಗರಣೆ ಮಾಡುವಾಗ ಸ್ವಲ್ಪ ಪುಡಿ ಉಪ್ಪು ಹಾಕ್ತಾ ಇದ್ದೀನಿ ಅಷ್ಟೇ. ಉಪ್ಪನ್ನು ಹಾಕುವಾಗ ನೀವು ನೋಡಿಕೊಂಡು ಹಾಕ್ಕೊಳ್ಳಿ. ಸಪ್ಪೆ ಆದರೂ ಪರವಾಗಿಲ್ಲ, ಅಂದರೆ ಉಪ್ಪು ಕಮ್ಮಿ ಆದರೂ ಪರವಾಗಿಲ್ಲ, ಜಾಸ್ತಿ ಮಾತ್ರ ಹಾಕಬಾರ್ದು. ಹಾಗಾಗಿ ಇವಾಗ ನೋಡಿ ಒಗ್ಗರಣೆ ರೆಡಿಯಾಗಿದೆ. ಅದನ್ನು ಕೆಳಗಡೆ ಇಳಿಸ್ಕೊಂಡಿದ್ದೀನಿ. ಒಗ್ಗರಣೆ ಆಗೋ ಅಷ್ಟರಲ್ಲಿ ಆಲೂಗೆಡ್ಡೆನೂ ಸಹ ಬೆಂದ್ಬಿಡ್ತು. ಅದನ್ನು ನೀರೆಲ್ಲ ತೆಗೆದುಬಿಟ್ಟು ಇವಾಗ ಸಿಪ್ಪೆ ತೆಗಿತಾ ಇದ್ದೀನಿ ನೋಡಿ. ಆಲೂಗೆಡ್ಡೆನ ಸಿಪ್ಪೆ ಸಮೇತ ಬೇಯಿಸ್ಬಿಟ್ಟು ಈ ಥರ ಸಿಪ್ಪೆನ ತೆಗೆದು ನಾವು ಆಲೂಗೆಡ್ಡೆ ಉಸ್ಲಿ ಮಾಡೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನೀವು ಈ ಥರ ಟ್ರೈ ಮಾಡಿ ನೋಡಿ. ಆಲೂಗೆಡ್ಡೆನ ಸಿಪ್ಪೆ ಸಮೇತ ಬೇಯಿಸಿ ಉಸ್ಲಿ ಮಾಡಿ ನೋಡಿ, ಇದ್ರ ರುಚಿ ಹೇಗಿರುತ್ತೆ ಅಂತ. ಮತ್ತು ನೀವು ಸಿಪ್ಪೆ ತೆಗೆದು ಬೇಯಿಸಿ ಉಸ್ಲಿ ಮಾಡಿ ನೋಡಿ, ಅದ್ರ ರುಚಿ ಹೇಗಿರುತ್ತೆ ಅಂತ. ಎರಡಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಹಾಗಾಗಿ ನಾವು ಆಲೂಗೆಡ್ಡೆ ಉಸ್ಲಿ ಮಾಡುವಾಗ ಸಿಪ್ಪೆ ಸಮೇತ ಬೇಯಿಸಿ ಈ ರೀತಿ ಸಿಪ್ಪೆನ ತೆಗೆದು ಆಲೂಗೆಡ್ಡೆ ಉಸ್ಲಿನ ಮಾಡಬೇಕಾಗುತ್ತೆ. ಇವಾಗ ಅಷ್ಟು ಆಲೂಗೆಡ್ಡೆನ ಸಿಪ್ಪೆ ತೆಗೆದು ಒಂದು ಸ್ಪೂನಿನ ಸಹಾಯದಿಂದ ಈ ರೀತಿ ಕಲಿಸ್ತಾ ಇದ್ದೀನಿ. ಇದನ್ನು ಯಾವ ಥರ ಕಲಿಸ್ಕೊಬೇಕು ಅಂದರೆ ಪೂರ್ತಿ ನೈಸಾಗಿನೂ ಇರಬಾರ್ದು ಮತ್ತು ದಪ್ಪವಾಗಿನೂ ಇರಬಾರ್ದು, ಅಂದರೆ ಗಂಟು ಥರ ಇರಬಾರ್ದು. ಮೀಡಿಯಮ್ಮು ನೈಸಾಗಿ ಇದನ್ನು ಕಲಿಸ್ಕೊಳ್ತಾ ಇದ್ದೀನಿ. ಇವಾಗ ಆಲೂಗೆಡ್ಡೆನ ಕಲಸಿದ್ದಾಯಿತು. ಒಗ್ಗರಣೆ ಜೊತೆ ಅದನ್ನು ಹಾಕ್ತಾ ಇದ್ದೀನಿ. ಇದಕ್ಕೆ ನೀರು ಹಾಕಬಾರ್ದು, ನೀರು ಹಾಕಿದರೆ ಸಾಗು ಥರ ಆಗಿಬಿಡುತ್ತೆ. ಹಾಗಾಗಿ ಇವಾಗ ಇದಕ್ಕೆ ಒಂದು ಹನಿನೂ ಸಹ ನೀರು ಹಾಕ್ತೇನೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಹೋಟೆಲ್ಗಳಲ್ಲಿ ಕೊಡ್ತಾರಲ್ಲ ಮಸಾಲೆ ದೋಸೆ ಜೊತೆ, ಸೇಮ್ ಅದೇ ಥರ ಆಲೂಗೆಡ್ಡೆ ಉಸ್ಲಿ ರೆಡಿಯಾಗಿಬಿಡುತ್ತೆ. ಇವಾಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈ ಆಲೂಗೆಡ್ಡೆ ಉಸ್ಲಿ ಜೊತೆ ನಾನಿವತ್ತು
ದೋಸೆ ಮಾಡಿದ್ದೀನಿ, ಮಾಮೂಲಿ ದೋಸೆ ಮಾಡಿದ್ದೀನಿ. ನಿಮಗೆ ಬೇಕು ಅಂದರೆ ನೀವು ಮಸಾಲೆ ದೋಸೆನೂ ಸಹ ಮಾಡಬಹುದು. ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಆಲೂಗೆಡ್ಡೆ ಉಸ್ಲಿ ಮತ್ತು ದೋಸೆ ರೆಡಿಯಾಗಿದೆ. ಮಕ್ಕಳ ಲಂಚ್ ಬಾಕ್ಸಿಗೂ ಅಷ್ಟೇ ಚೆನ್ನಾಗಿರುತ್ತೆ. ಮನೆಯವರೆಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಇವಾಗ ಅದ್ರ ರುಚಿ ಹೇಗಿದೆ ಅಂತ ಅದನ್ನು ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ತಿನ್ನೋದಕ್ಕಂತೂ ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಮತ್ತು ಮನೆಯವರೆಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಿಂಪಲ್ಲಾಗಿ ಹೋಟೆಲ್ ಶೈಲಿಯಲ್ಲಿ ಮಾಡಿರುವಂತಹ ಈ ಆಲೂಗೆಡ್ಡೆ ಉಸ್ಲಿ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.